ಅಲ್ಲ, ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ಕೊಳ್ಳೇಗಾಲದಲ್ಲಿ ಯಾಕೆ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಪ್ಪ ಭಾವಚಿತ್ರ ಇರ್ಬೋದು, ಮಾದೇವಪ್ಪ ಅವ್ರ ಭಾವಚಿತ್ರ ಇರ್ಬೋದು, ಅಲ್ಲಿ ಯಾಕೆ ಚಪ್ಪಲಿ ಸೇವೆ ಮಾಡಿದ್ರಿ ಅಂತ? ಕೆಲವೊಬ್ಬರು ಬಾಬಾ ಸಾಹೇಬ್ರನ್ನ ಅಥವಾ ಸಮುದಾಯದ ವಿಚಾರಗಳನ್ನ ಭಾವನಾತ್ಮಕವಾಗಿ ತಗೊಂಡಾಗ ನಮಗೆ ಸಮಸ್ಯೆ ಆಗೈತೆ ಅಂತ ಹೇಳಿದ್ವು. ಆ ಸಮಸ್ಯೆನ ನಮ್ಮ ಸಮುದಾಯದ ನಾಯಕರುಗಳೇ ಅಥವಾ ಸಾಮಾಜಿಕ ಹಿನ್ನೆಲೆ ಬಗ್ಗೆ ಮಾತಾಡ್ತಕ್ಕಂಥವ್ರು ಅವತ್ತು ಅನ್ಯಾಯ ಮಾಡೋಕ್ಕೆ ಹೊರಟ್ಬಿಟ್ಟಿದ್ರು. ಅನ್ಯಾಯ ಆಗಿತ್ತು, ಪಾಪ ಅವ್ರ ಗಮನಕ್ಕೆ ಬಂದು ಅನ್ಯಾಯ ಆಗಿತ್ತೋ, ಗೊತ್ತಿದ್ದೇ ಆಗಿತ್ತೋ ಗೊತ್ತಿಲ್ಲದೇ ಆಗಿತ್ತೋ ಗೊತ್ತಿಲ್ಲ. ಹಂಗಾಗಿ ಅದು ಗಮನ ಇಲ್ದಂಗೆ ಅವರು ಮಾಡಿದಂಥ ತಪ್ಪಿಗೆ ಜನ ಅವತ್ತು ನೋಡಿ, ನಾವು ನಮ್ಮ ಸಮುದಾಯನೇ ಹಾಗೆ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡ್ತೀವಿ ಅಥವಾ ಸರಿ ಮಾಡಿದಾಗ ಒತ್ಕೊಂಡು ಮೆರಿತೀವಿ, ಸನ್ಮಾನನೂ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಅವತ್ತು ತಪ್ಪು ಮಾಡಿತ್ತು ಎಚ್ಚರಿಸಿದ್ದೀವಿ. ಇವತ್ತು ಸರಿ ಮಾಡಿದರೆ ನಾವು ಅವ್ರಿಗೆ ಅಭಿನಂದಿಸ್ತಾ ಇದ್ದೀವಿ ಸರ್. ಅದರ ಪರಿಣಾಮವಾಗಿ ತಮ್ಮನೂ ಸೇರಿದಂತೆ 13 ಮಂದಿ ಮೇಲೆ FIR ಕೂಡ ಆಗ್ತಾಯಿದೆ ಕೊಳ್ಳೇಗಾಲ ಸ್ಟೇಷನ್ಲಿ. ಅದ್ರ ಬಗ್ಗೆ ಯಾರು ಕೂಡ ಚಕ್ರ ಎತ್ತಾ ಇಲ್ಲ ಈಗ. ಸರ್, ನಾವು ಸಮುದಾಯದ ವಿಚಾರಕ್ಕೆ ಹೋರಾಟ ಮಾಡಿದ್ವು. ನಾವು ಸಮುದಾಯದ ಹಿತದೃಷ್ಟಿ ಅಷ್ಟೇ ನಮ್ಮ ಉದ್ದೇಶ ಆಗಿದ್ದು. ಹಂಗಾಗಿ ದುರುದ್ದೇಶದಿಂದ ನಮ್ಮ ಮೇಲೆ FIR ಹಾಕಿದ್ರು ನಾವು ಸಮುದಾಯದ ವಿಚಾರಕ್ಕೆ ಕೆಲಸ ಮಾಡಿರೋದ್ರಿಂದ ಈ FIR ಇವತ್ತು ಒಂದಲ್ಲ ಇನ್ನೂ 10 ಹಾಕಿದ್ರು ನಾವು ಹಾಕ್ಸ್ಕೊಳಕ್ಕೆ ರೆಡಿ ಇದ್ದೀವಿ. ನಾವು ಆ ನಿಟ್ಟಿನಲ್ಲಿ ಕೆಲಸನೂ ಮಾಡ್ತೀವಿ. ಮತ್ತು ಈ FIRಗೆ ಅಷ್ಟೇ ಎದುರಿ ನಮ್ಮನ್ನು ಹೋರಾಟದಿಂದ ಹಿಂದಕ್ಕೆ ಕಳಿಸ್ಬೇಕು ಅಂತ ಒಂದಷ್ಟು ಜನ ತಲೆಯಲ್ಲಿ ಅಂದ್ಕೊಂಡು ನಮ್ಮ ಮೇಲೆ ರಾಜಕೀಯ ಪ್ರಭಾವ ಬೀರಿ FIR ಹಾಕ್ಸ್ತಾರೆ. ಬಟ್ ಈ FIRಗೆಲ್ಲ ನಾವು ಕುಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ಯಾಕೆ ಅಂತಂದರೆ ನಮ್ಮದೇನು ಸ್ವಾರ್ಥ ಇರಲಿಲ್ಲ. ಅಲ್ಲಿ ಇಡೀ ಸಮುದಾಯಕ್ಕೋಸ್ಕರ ನಾವು ಕೆಲಸ ಮಾಡಿರೋದ್ರಿಂದ ಅದನ್ನ ನಾವು ಲೀಗಲಾಗಿ ಕಾನೂನಾತ್ಮಕವಾಗಿ ಎಲ್ಲಿ ಫೈಟ್ ಮಾಡಿ ನಮ್ಮ ತಪ್ಪು ಇದೆಯೋ ಇಲ್ವೋ ಅನ್ನೋದನ್ನ ಸಾಬೀತುಪಡಿಸ್ಬೇಕು, ಅಲ್ಲಿ ಪಡಿಸ್ತೀವಿ ಸರ್ ನಾವು.